ಪಾಕಿಸ್ತಾನದ ಸದ್ಯದ ಪರಿಸ್ಥಿತಿ ಇಂಗು ತಿಂದ ಮಂಗನಂತಾಗಿದೆ. ಒಂದು ಕಡೆ ಭಾರತದಿಂದ 8 ನಗರಗಳ ಮೇಲೆ ಮಿಸೈಲ್ಸ್ ಅಟ್ಯಾಕ್ ಆದರೆ ಮತ್ತೊಂದು ಕಡೆ ಬಲೂಚಿ ಆರ್ಮಿಯಿಂದ ಪಾಕ್ ಮೇಲೆ ದಾಳಿ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ರಾಕೆಟ್ ಲಾಂಚರ್ನಿಂದ ಬಲೂಚ್ ಅಟ್ಯಾಕ್ ಮಾಡಿದೆ ಪಾಕಿಸ್ತಾನದ ಮೇಲೆ. 2 ದಾಳಿಗಳಿಗೆ ಪಾಕ್ ಕಕ್ಕಾಬಿಕ್ಕಿಯಾಗಿ ಹೋಗಿಬಿಟ್ಟಿದೆ. ಪಾಕ್ಗೆ ಒಂದೇ ಬಾರಿ ಎರಡೆರಡು ಶಾಕ್ ಇರಲಾರದೆ ಇರುವೆ ಬಿಟ್ಟುಕೊಂಡಿದೆ ಪಾಕಿಸ್ತಾನ. ಈಗ ಅನುಭವಿಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನೋಡಿ, ಪಾಕಿಸ್ತಾನದ ಒಳಗಡೆನೆ ಪಾಕಿಸ್ತಾನದ ಸರ್ಕಾರದ ವಿರುದ್ಧ ದೊಡ್ಡ ಮಟ್ಟದ ಆಕ್ರೋಶ ಇದೆ. ಭಾರತದ ದಾಳಿಗೆ ತಂಡ ಹೊಡೆದಿದೆ ಪಾಕಿಸ್ತಾನ ಅನ್ನೋದು ಗೊತ್ತಾಗ್ತಾ ಇದೆ. ಪಾಕಿಸ್ತಾನದ ಸೇನೆ ಹೊಸ ಮುಖ್ಯಸ್ಥರ ನೇಮಕವಾಗುವಂತಹ ಸಾಧ್ಯತೆ ಇದೆ. ಆಸಿಮ್ ಮುನೀರ್ಗೆ ಸೇನಾ ಮುಖ್ಯಸ್ಥನ ಸ್ಥಾನದಿಂದ ಗೇಟ್ ಪಾಸ್ ಕೊಡೋದಕ್ಕೂ ಕೂಡ ಪ್ಲಾನ್ ಆಗಿದೆಯಂತೆ. ಆಸಿಮ್ ಜಾಗಕ್ಕೆ ಶಂಶಾದ್ ನೇಮಕವಾಗುವಂತಹ ಸಾಧ್ಯತೆ. ನಮ್ಮ ಬಳಿ ದಾಳಿ ವಿಫಲವಾಗಿದೆ ಅಂಥೇಳಿ ಒಪ್ಪಿಕೊಂಡಿದ್ದಾರಂತೆ ಆಸಿಮ್ ಮುನೀರ್. ಭಾರತದ ದಾಳಿಗೆ ತಂಡ ಹೊಡೆದಿದೆ ಪಾಕಿಸ್ತಾನ. ಪಾಕಿಸ್ತಾನದ ಒಳಗಡೆನೆ ಒಂದಿಷ್ಟು ಬೆಳವಣಿಗೆಗಳು. ಒಂದು ಕಡೆ ಪಾಕಿಸ್ತಾನದ ಸರ್ಕಾರ, ಸೇನಾ ಮುಖ್ಯಸ್ಥ, ಪ್ರಧಾನಿಯ ವಿರುದ್ಧ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಮತ್ತೊಂದು ಕಡೆ ಬಲೂಚಿಸ್ತಾನದ ಮೂಲಕ ದೊಡ್ಡ ಮಟ್ಟದ ಅಟ್ಯಾಕ್ ಆಗ್ತಾ ಇದೆ. ಅದರ ನಡುವೆ ಈಗ ಸೇನಾ ಮುಖ್ಯಸ್ಥರ ನೇಮಕವಾಗುವಂತಹ ಸಾಧ್ಯತೆ ಹೆಚ್ಚಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಸೇನಾ ಮುಖ್ಯಸ್ಥನಾಗಿ ಆಸಿಮ್ ಮುನೀರ್ ಇದ್ದ. ಈತ ಬರೀ ಸ್ಟೇಟ್ಮೆಂಟ್ಗಳಿಗೆ ಸೀಮಿತ ಆಗಿದ್ದ. ಯಾವಾಗ ಭಾರತ ಅಟ್ಯಾಕ್ ಮಾಡುತ್ತೆ ಅನ್ನೋದು ಗೊತ್ತಾಯ್ತು, ತನ್ನ ಕುಟುಂಬವನ್ನ ಬೇರೆ ದೇಶಕ್ಕೆ ಶಿಫ್ಟ್ ಮಾಡುವಂತಹ ಕೆಲಸವನ್ನ ಮಾಡಿದ್ದ. ಇಲ್ಲಿಯವರೆಗೂ ಭಾರತದ ಅಟ್ಯಾಕ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಭಾರತ ನಡೆಸ್ತಾ ಇರುವಂತಹ ದಾಳಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈತ ಪ್ರತ್ಯಕ್ಷನಾಗಿ ಮಾತನಾಡಿಲ್ಲ. ಎಲ್ಲಿದ್ದಾನೆ, ಹೇಗಿದ್ದಾನೆ ಅನ್ನುವಂತಹ ಸಣ್ಣ ಕುರುಹು ಕೂಡ ಸಿಗ್ತಾ ಇಲ್ಲ. ತಲೆಮರೆಸಿಕೊಂಡಿರುವಂತಹ ಪಾಕಿಸ್ತಾನದ ಸೇನಾ ಮುಖ್ಯಸ್ಥನನ್ನೇ ಬದಲಿಸುವುದಕ್ಕೆ ಪಾಕಿಸ್ತಾನದ ಸರ್ಕಾರ ನಿರ್ಧರಿಸಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಸೇನಾ ಮುಖ್ಯಸ್ಥರ ಬದಲಾವಣೆಯ ನಂತರ ಯುದ್ಧದ ಪರಿಸ್ಥಿತಿ, ಈಗಿರುವಂತಹ ಬೆಳವಣಿಗೆಗಳು ಮತ್ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದು ಈಗಿರುವಂತಹ ಪ್ರಶ್ನೆ.